ಗಬ್ಬರ್ ಸಿಂಗ್ ಕೈಲಿ ಸಿಕ್ಕಿದ್ರೆ ಮರ್ಡರ್ ಆಗ್ತಾರೆ, ಪೊಲೀಸ್ ಕೈಲಿ ಸಿಕ್ಕಿದ್ರೆ ಮರ್ಡರ್ ಕೇಸಲ್ಲಿ ಒಳಗೆ ಹೋಗ್ತಾರೆ. ಅವೆರಡು ನಡಿಬಾರ್ದು ಅಂದ್ರೆ ನಾವ್ ಹೇಳಿದ ಮಾತ್ ಕೇಳಿ ದೊಡ್ಡಪ್ಪನ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೋತಾರೆ. ಎರಡು ಆಪ್ಷನ್ಗಿಂತ ಮೂರನೇದೇ ಬೆಟರ್ ಅನ್ಸುತ್ತಮ್ಮ. ಈ ಕಡೆ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡ್ದೇನೆ ಆ ಕೆಲಸ ನೋಡು. ಇಲ್ಲ ಅಂದ್ರೆ ಈ ವಿಡಿಯೋ ಒಂದೇ ಸಲ ಪೊಲೀಸ್ಗೆ ಗಬ್ಬರ್ ಸಿಂಗ್ಗೆ ಫಾರ್ವರ್ಡ್ ಆಗತ್ತೆ. ಅಯ್ಯೋ ಬೇಡ 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 ಅಂತ ಕೆಲಸ ಮಾಡಬೇಡಮ್ಮ. ಇಲ್ಲಿ ನೋಡು, ಅಷ್ಟು ದೂರ ಬರೋಕೆ ಯಾಕೆ ಬಿಡ್ತೀನಿ ನಾನು. ನೀವು ಹೊರಡಿ, ನಾನು ನೋಡ್ಕೋತೀನಿ. ಇಲ್ಲಿ ನೋಡಿ, ರಾಜಾರಾಮ್ ಅವರು ನಿರಪರಾಧಿ ಅಂತ ಹೊರಗಡೆ ಬರೋ ತರ ನಾನು ಮಾಡ್ತೀನಲ್ವಾ. ಈಗ ನೀವು ಹೊರಡಿ ಹೊರಡಿ. ಹಾ ಹೊರಡಿ ಹೊರಡಿ. ನಮಸ್ಕಾರ. ಹೊರಡಿ ಹೊರಡಿ. ಹೊರಡಮ್ಮ, ನಾನು ನೋಡ್ಕೋತೀನಿ. ನನ್ ಗೌರಿಗೇನು ಹೇಳಿ, ಚಾರುಗೇನು ಹೇಳಿ, ಏನಪ್ಪ ನನ್ನ ಪರಿಸ್ಥಿತಿ ದೇವ್ರೆ. ಇಲ್ಲಿ ನೋಡು, ನನ್ನ ಶತ್ರುಗೂ ಕೂಡ ಈ ತರ ಟೆನ್ಷನ್ ಬರಬಾರ್ದಪ್ಪ. ತಣ್ಣಗಾಗೋಗತ್ತೆ, ಹಾಲು ಕುಡಿಯಮ್ಮ. ಅಮ್ಮ, ಹಾಗ್ಯಾಕೆ ನೋಡ್ತಾ ಇದೀಯಾ? ಅದು ಬಾಗಲ್ ಸದ್ದಲ್ಲ, ನಾನ್ ಕೊಟ್ಟಿರೋ 18 ಸದ್ದು. ಬಂದಿರೋದು ನಿನ್ನ ಅಳಿಯಾನೆ. ಹೋಗು, ಬಾಗ್ಲು ತೆಗಿ, ಹೋಗು ಹೋಗು. ಏನ್ರಿ ನೀವಾ? ಅಪ್ಪ ನೀವಾ? ಹೌದು ನಾನೇ. ನಾನೆಲ್ಲೋ ನಿಮ್ಮ ಅಳಿಯ ಬಂದ ಅಂತ ಅನ್ಕೊಂಡಿದ್ದೆಪ್ಪ. ರಾತ್ರಿ ಟಿವಿಲ್ ನ್ಯೂಸ್ ನೋಡಿದ್ರಾ? ಇಲ್ಲ, ಹಗಲು ಫೋನಲ್ಲಿ ನೋಡ್ದೆ. ಆ ನ್ಯೂಸ್ ನೋಡಿ ನನ್ ಗಂಡ ಇಲ್ಲಿ ನನ್ನ ಹತ್ರ ಬಂದು ಒದ್ದಾಡ್ತಾ ನನ್ ಕಾಲ್ ಹಿಡ್ಕೊಂಡು, ಚಾರು ನಾನ್ ನಿಮ್ ಮನೆಗೆ ಮನೆ ಅಳಿಯಾಗಿ ಬರಕ್ ಒಪ್ಕೊಂಡಿದ್ದೀನಿ ಅಂತ ಹೇಳಕ್ ಬಂದಿದ್ದಾನೆ ಅಂತ ಅನ್ಕೊಂಡೆ. ಸ್ವಲ್ಪ ತಾಳ್ಮೆ ಇದ್ದಿರು ಚಾರು. ಅಳಿಯಂದ್ರು ಆಲ್ ದ ವೇ ಇರ್ಬೋದಲ್ಲೋ. ಸ್ವಲ್ಪ ಹೊತ್ತಾದ್ರೆ ನೀನ್ ಅನ್ಕೊಂಡಾಗೆ ಬಂದಿನ್ ಕಾಲ್ಗೆ ಬೀಳ್ತಾರೆ. ಅಪ್ಪ, ಹಾ, ನಾವಿಷ್ಟು ಸಂತೋಷ ಪಡ್ತಾ ಇದ್ರೆ ನೀವ್ಯಾಕೆ ಈ ತರ ಸೈಲೆಂಟ್ ಆಗಿದ್ದೀರಾ? ನಾನ್ ಗೆದ್ದೆಪ್ಪ, ನಾವ್ ಗೆದ್ಬಿಟ್ವಿ. ಮಗಳು ಇಂತ ದೊಡ್ಡ ಪ್ಲಾನ್ ಮಾಡಿ ಅಂತ ದೊಡ್ಡ ಪ್ರಾಬ್ಲಮ್ ಇಂದ ಆಚೆ ಬಂದು ಅನ್ಕೊಂಡಿದ್ ಸಾಧಿಸಿದ್ರೆ ಬಾಳೆಹಣ್ಣು ಸಿಕ್ಕಿರೋ ಕೋತಿ ತರ ಕುಣಿತೀರಾ ಅನ್ಕೊಂಡ್ರೆ ಮುಖ ಯಾಕ್ರಿ ಸಿಂಡ್ರಿಸ್ಕೊಂಡಿದ್ದೀರಾ? ರಾತ್ರಿ ಕುಣಿಬೇಕು ಅಂತಾನೆ ಎಣ್ಣೆ ಹಾಕಿ ಚಿತ್ರಾನ್ನ ಆಗೋಗಿದ್ದೀನಿ ಕಣೆ. ಅಪ್ಪ ಅಪ್ಪ, ಹಾ, ಏನಾಯ್ತು ನಿಮ್ಗೆ? ಹೇಳ್ತೀನಿ, ಆದ್ರೆ ಮೊದ್ಲು ನೀನು ರಾಜಾರಾಮ್ ಅವ್ರ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೋಬೇಕು ಚಾರು. ನಿಮ್ ತಲೆಗಿಲೆ ಕೆಟ್ಟಿದ್ಯಾ ಏನೋ? ಅದು ರಾಜಾರಾಮ್ ಅವ್ರ ಮೇಲೆ ಬುಕ್ ಮಾಡಿರೋ ಕೇಸು, ನಮಗ್ ಗೆಲು ಸಿಗೋ ಅಂತ ಕೇಸು. ಅದ್ರಿಂದ ನಮ್ಮ ಅಳಿಯ ದಾರಿಗೆ ಬರ್ತಾನೆ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಆ ರಾಜಾರಾಮ್ ಜೈಲ್ಗೆ ಹೋಗ್ತಾನೆ. ಯಾವ ಕಡೆ ನೋಡಿದ್ರು ವಿಜಯ ನಮ್ದೆ ಅನ್ನೋ ತರ ಖುಷಿಯಾಗಿದ್ರೆ ವಾಪಸ್ ತಗೋಂತಿರಲ್ರಿ. ನಿನ್ಗೆ ಯಾವ ಕಡೆ ನೋಡಿದ್ರು ಗೆಲುವು ಕಾಣಿಸ್ತಾ ಇದೆಯೇನೋ. ನನಗೆ ಮುಂದೆ ನೋಡಿದ್ರೆ ಜೈಲು, ಹಿಂದೆ ನೋಡಿದ್ರೆ ಸಾವು ಕಾಣಿಸ್ತಿದ್ಯೆ.
ರಾತ್ರಿ ಯಾವ ಬ್ರ್ಯಾಂಡ್ ಕುಡ್ದು ಮಲಗಿದ್ರಿ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಎಲ್ಲ ಆ ಗಬ್ಬರ್ ಸಿಂಗ್ ಇಂದಾನೆ ಹಿಂಗ್ ಮಾತಾಡ್ಬೇಕಾಗಿದ್ಯಮ್ಮ. ಗಬ್ಬರ್ ಸಿಂಗ? ಅವನ್ ಯಾರು? ನಮ್ ನವನೀತ್ ಕೌರ್ ಇಲ್ವಾ, ಅವಳ ಗಂಡ. ನಮ್ ನವನೀತ್ ಕೌರ? ಯಾರೀ ಅದು? ಅದೊಂದು ದೊಡ್ಡ ಕತೆ ಕಣೆ. ಏನಾಕತೆ? ಅದು ಒಂದು ಮಳೆ ಬರ್ದೇ ಇರೋ ರಾತ್ರಿ ಗಬ್ಬರ್ ಸಿಂಗ್ ಕೈಲಿ ಸಿಕ್ಕಿದ್ರೆ ಮರ್ಡರ್ ಆಗ್ತಾರೆ, ಪೊಲೀಸ್ ಕೈಲಿ ಸಿಕ್ಕಿದ್ರೆ ಮರ್ಡರ್ ಕೇಸಲ್ಲಿ ಒಳಗೆ ಹೋಗ್ತಾರೆ. ಅವೆರಡು ನಡಿಬಾರ್ದು ಅಂದ್ರೆ ನಾವ್ ಹೇಳಿದ ಮಾತ್ ಕೇಳಿ ದೊಡ್ಡಪ್ಪನ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೋತಾರೆ. ಮನೆ ಹಾಳ, ಮನೆ ಹಾಳ. ಎಂತ ಕೆಲ್ಸ ಮಾಡಿದ್ಯೋ? ಸಾಯಿಸ್ಬೇಕು ನೀನು. ಇಲ್ಲಿ ನೋಡು, ಬೆಳಿಗ್ಗೆ ಸಾಯಿಸೋದಿಕ್ಕೆ ಆ ಗಬ್ಬರ್ ಸಿಂಗ್ ಬಂದಿದ್ದ ಕಣೆ. ಚಾರು ಅವನು 1 ಗಂಟೆ ಟೈಮ್ ಕೊಟ್ಟಿದ್ದಾನಲ್ಲ ಅಂತ ಉಸಿರಾಡೋದಿಕ್ ನೋಡಿದ್ರೆ ಅಷ್ಟರಲ್ಲಿ ಆ ಆದ್ಯ ರಾಜಲಕ್ಷ್ಮಿ ಬಂದು ನಾನು ಪ್ರಾಣ ತೆಗಿಯೋ ವಿಡಿಯೋ ತೋರ್ಸುದ್ರಮ್ಮ. ವಿಡಿಯೋನಾ? ಅದನ್ನ ತೋರ್ಸಿದ್ಮೇಲೆ ಈ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ನಿನ್ ಮಗಳನ್ನ ಒಪ್ಸು, ಇಲ್ಲ ಅಂದ್ರೆ ಇದನ್ನ ಪೊಲೀಸಿಗೆ ಕೊಡ್ತೀವಿ ಅಂತ ಕೂಡ ಹೇಳಿರ್ಬೇಕಲ್ಲ. ಹೌದಮ್ಮ, ಆ ಗಬ್ಬರ್ ಸಿಂಗ್ನು ಕಳಿಸ್ತೀವಿ ಅಂತ ಹೇಳಿದ್ರು. ಅಯ್ಯೋ ದೊಡ್ಡ ಚಲ್ಪತಿ, ಇದನ್ನೆಲ್ಲ ನೋಡ್ತಿದ್ರೆ ಆದ್ಯ ರಾಜಲಕ್ಷ್ಮಿ ಮಾಡಿರೋ ಟ್ರ್ಯಾಪ್ ಅಂತ ನಿಮಗೆ ಅನಿಸ್ತಾ ಇಲ್ವಾ? ನಿಮಗೇನು ಆಗಲ್ಲ, ಭಯ ಪಡ್ಬೇಡಿ. ಅವ್ರು ಎಷ್ಟೇ ವಿಡಿಯೋ ತೋರಿಸಿದ್ರು ನಿಮಗೇನು ಮಾಡಕ್ಕಾಗಲ್ಲ. ಅಮ್ಮ ಚಾರು, ಅವ್ರೇನ್ ಮಾಡ್ಲಿಲ್ಲ ಅಂದ್ರು ಆ ಗಬ್ಬರ್ ಸಿಂಗು ನನ್ ಸಾಯಿಸ್ಬಿಡ್ತಾನ ಕಣಮ್ಮ. ಆ ಗಬ್ಬರ್ ಸಿಂಗು, ನವನೀತ್ ಕೌರ್ ಎಲ್ಲ ಫೇಕ್ ಅಪ್ಪ, ನಿಜ ಅಲ್ಲ ಅದು. ನಿನ್ ಮುಖ ನಿಜ ಅಲ್ದೆ ಇನ್ನೇನೋ. ಇಲ್ಲಿ ನೋಡು, ಅವಳು ಬಂದಿದ್ದು ನಿಜ, ಕರೆಂಟ್ ಹೋಗಿದ್ದು ನಿಜ, ಕಿರ್ಚಿ ಗಲಾಟೆ ಮಾಡಿದ್ದು ನಿಜ. ಇಲ್ಲಿ ನೋಡು, ನಾನ್ ಸಾಯಿಸಿ ಹೂತಾಕಿದ್ದು ನಿಜ. ಆ ಗಬ್ಬರ್ ಸಿಂಗ್ ಕೈಲಿ ಸಾಯೋದ್ ಕೂಡ ನಿಜ ನಮ್ಮ. ಅಮ್ಮ ಚಾರು, ಸತ್ತು ನಿನ್ ಹೊಟ್ಟೆಲಿ ಉಡ್ತೀನಿ. ಈ ಕೇಸ್ ವಾಪಸ್ ತಗೊಳಮ್ಮ. ನೀವು ಸತ್ರು ನಾನ್ ತಗೊಳಲ್ಲ. ಅಂದ್ರೆ ನನ್ನ ಸಿಂಗ್ ಕೈಯಲ್ಲಿ ಸಾಯಿ ಅಂತೀಯಾ? ನಿಮ್ ಇಷ್ಟ ಅಪ್ಪ, ನಿಮ್ ಸಾವು ನಿಮ್ ಕೈಲಿದೆ. ನಾನ್ ಮಾತ್ರ ಈ ಕೇಸ್ ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ನನಗೆ ನನ್ ಗಂಡನೇ ಮುಖ್ಯ, ನನ್ ಸಂಸಾರನೇ ಮುಖ್ಯ. ಲೇ 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 ಪಾಪಿ ಮಗಳೇ, ಎತ್ತು ತಂದೆ ಬದುಕು, ಜೈಲು ಮತ್ತೆ ಆ ಗಬ್ಬರ್ ಸಿಂಗ್ ಕತ್ತಿ ಮಧ್ಯೆ ಉಯ್ಯಾಲೆ ಆಡ್ತಿದ್ರೆ ಕಟ್ಕೊಂಡಿರೋನು ಸಂಸಾರ ಮುಖ್ಯ ಅಂತೀಯಲ್ಲೇ. ಅಷ್ಟಕ್ಕೂ ಆ ಸೀನನ್ನ ಕಟ್ಕೊಂಡಿದ್ದು ಮೋಸದಿಂದ ಅಲ್ವಾ? ಆ ಪದ್ಮನ ಮೋಸ ಮಾಡಿದ್ದು ಆ ನಕಲಿ ಒಡವೆಯಿಂದ ಅಲ್ವಾ? ಅಷ್ಟಕ್ಕೆ ನಿಲ್ಲಿಸ್ತಾ. ಆಮೇಲೆ ಆ ನಕಲಿ ಒಡವೆ ಬಗ್ಗೆ ಆ ಕಿಶೋರ್ ಗೊತ್ತಾಯ್ತು ಅಂತ ಅವನ್ಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸಕ್ ನೋಡ್ದೆ. ಅದಾದ್ಮೇಲೆ ಆ ಕಿಶೋರ್ ಮಗಳು ಆದ್ಯನ್ನ ಬೆಂಕಿಗೆ ತಳ್ಳಿ ಸಾಯಿಸ್ಬೇಕು ನೋಡ್ದೆ. ಹೀಗೆ 1, 2 ನಾವಿಬ್ರು ಸೇರಿ ಎಷ್ಟು ಕ್ರೈಮ್ ಮಾಡಿಲ್ಲ. ಕೊನೆಗೆ ಆ ನಕಲಿ ಒಡವೆ ಬಗ್ಗೆ ನಿನ್ ಗಂಡು ಗೊತ್ತಾಯ್ತು ಅಂತ ನನಗೆ ಹೆಣ್ಣಿನ ವೇಷ ಹಾಕ್ಸಿ ಅದನ್ನು ಕಳ್ತನ ಮಾಡ್ದೆ. ಬೇಕು ಅಂತಾನೆ ಪ್ಲಾನ್ ಮಾಡಿ ನೀನು ಆ ಮನೆಯವ್ರನ್ನ ನಂಬಿಸಿ ಒಡವೆ ಸೀರೆ ಕೊಟ್ಟು ದುಡ್ಡು ಬಚ್ಚಿಟ್ಟು ನಮ್ಮನೆಗೆ ಓಡ್ ಬಂದು ಇಲ್ಲಿ ನೋಡು, ಅವ್ರ ಮೇಲೆ ವರದಕ್ಷಿಣೆ ಕೇಸು, ಹಿಂಸೆ ಕೊಡ್ತಾ ಇದಾರೆ ಅಂತ ಕೇಸ್ ಹಾಕ್ಸೋವರೆಗೂ ನಿನ್ ಕ್ರೈಮ್ ಪಾರ್ಟ್ನರ್ ಯಾರು? ನಿಮ್ಮಪ್ಪ ನಾನೇ ಅಲ್ವಾ? ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ A1 ಆಗಿ ನೀನು, A2 ಆಗಿ ನಾನು ಜೈಲ್ಗೆ ಹೋಗ್ತೀವಿ, ಗೊತ್ತಾ ನಿನ್ಗೆ? ಇವಾಗ ಇದನ್ನೆಲ್ಲ ಯಾಕ್ರಿ ಹೇಳ್ತಿದ್ದೀರಾ? ಆ ರಾಜಾರಾಮ್ ಮೇಲೆ ಹಾಕಿರೋ ಸುಳ್ಳು ಕೇಸ್ನ ಈ ಡ್ಯಾಡಿಗೋಸ್ಕರ ವಾಪಸ್ ತಗೊಳ್ದೇನೆ ನೀವು ಸತ್ರೆ ಸಾಯಿ ಅಂತಿದ್ದಾಳಲ್ಲೇ ನಿನ್ ಮಗಳು. ನೀನಾದ್ರೂ ಹೇಳೆ ಅವಳಿಗೆ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಇದಕ್ಕೆಲ್ಲ ಒಪ್ಪೋದೇ ಇಲ್ಲ.
ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನಾನು ವಾದನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಕ್ಲೈಂಟ್ ವೇದನೆಯನ್ನ ನಿಮಗೆ ಸ್ವಲ್ಪ ವಿವರಿಸ್ತೀನಿ. ಇವರ ಹೆಸರು ಚಾರುಲತಾ, ವಯಸ್ಸು 26 ವರ್ಷ. ಮೊನ್ನೆ ತನಕ ಎಲ್ಲರ ಹಾಗೆ ತನ್ನ ಕಾಲ ಮೇಲೆ ತಾನು ನಿಂತಿದ್ದ ಈ ಅಮಾಯಕಿ ಅತ್ತೆ ಮನೆ ಕಿರುಕುಳಕ್ಕೆ ಈ ರೀತಿ ಸುಟ್ಟ ಗಾಯಗಳಿಂದ ತನ್ನ ಕಾಲ ಮೇಲೆ ನಿಲ್ಲೋಕಾಗ್ದೆ ಈ ತರ ವೀಲ್ ಚೇರ್ ಮೇಲೆ ಕೂತ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಯುವರ್ ಆನರ್, ನೀವೇ ನೋಡಿ. ಇನ್ನು ವಾದಕ್ಕೆ ಬಂದ್ರೆ, ಅಮಾಯಕಿಯಾಗಿರೋ ನನ್ನ ಕ್ಲೈಂಟ್ಗೆ ಈ ದುಸ್ಥಿತಿ ಬರೋದಕ್ಕೆ ಕಾರಣ ಇಲ್ಲಿದ್ರಲ್ಲ, ಅನ್ಅಫಿಷಿಯಲ್ ಸರ್ವಾಧಿಕಾರಿ ಯುವರ್ ಆನರ್. ಅಲ್ಲಿ ಇವರು ಮಾಡಿದ್ದೇ ಕಾನೂನು, ಹೇಳಿದ್ದೇ ನ್ಯಾಯ. ಅಲ್ಲಿ ಏನೇ ಅನ್ಯಾಯ ಆದ್ರೂ ಕೂಡ ಒಬ್ಬ ವ್ಯಕ್ತಿನೂ ಸ್ಟೇಷನ್ ಮೆಟ್ಲನ್ನು ಹತ್ತೋದಿಲ್ಲ. ಏನೇ ಅಕ್ರಮ ಆದ್ರೂ ಯಾರು ಕೋರ್ಟ್ವರೆಗೂ ಬರೋದಿಲ್ಲ. ಇವ್ರು ಬರೋದಕ್ಕೆ ಬಿಡಲ್ಲ ಯುವರ್ ಆನರ್. ಈ ಕಟಕಟೆಗೆ ಬಂದು ಹೇಳಿ. ಹೇಳಿ. ಮಹಾಸ್ವಾಮಿಗಳೇ, ಕೋರ್ಟು ಅಂದ್ರೆ ನ್ಯಾಯ ಕೊಡೋ ಧರ್ಮ ದೇವತೆ ಇರೋಂಥ ಸ್ಥಳ ಇದು. ಇಂಥ ಕೋರ್ಟಲ್ಲಿ ಈ ಲಾಯರ್ ಅವರು ನನ್ನ ಪತಿ ಮೇಲೆ ಆರೋಪ ಹಾಕಿ ಅವರನ್ನ ಅಪರಾಧಿ ಮಾಡೋದಕ್ಕೆ ಹೊರಟಿದ್ದಾರೆ. ನಮ್ಮೂರಲ್ಲೇ ಆಗ್ಲಿ, ನಮ್ಮೂರಿನ ಸುತ್ತಮುತ್ತ ಇರೋ ಊರಲ್ಲೇ ಆಗ್ಲಿ, ಅಲ್ಲಿರುವಂಥ ಜನಗಳೆಲ್ಲ ಇವ್ರ ಮೇಲಿರೋ ಗೌರವದಿಂದ ಇವ್ರು ಆಡೋ ಒಂದೊಂದು ಮಾತಿಗೂ ಬೆಲೆ ಕೊಟ್ಟು ಇವ್ರು ಹೇಳ್ದಾಗ ನಡ್ಕೊಳ್ತಿದ್ರೆ ಹೊರತು ಇವ್ರ ಮಾತಿಗೆ ವಿರುದ್ಧವಾಗಿ ನಡ್ಕೊತಿರ್ಲಿಲ್ಲ. ಇವರು ಅಷ್ಟೇ, ಅವರನ್ನೆಲ್ಲ ಯಾವ ವಿಷಯದಲ್ಲೂ ಕೂಡ ನೋಯಿಸ್ತಾ ಇರಲಿಲ್ಲ. ನನ್ನ ಗಂಡ ಹೆಸರಲ್ಲೂ ರಾಮನೇ, ನಡವಳಿಕೆಲೂ ರಾಮನೇ. ಅರ್ಧರಾತ್ರಿ ಆಗಿದ್ರೂ ಕೂಡ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಬಂದು ಮನೆ ಬಾಗಿಲನ್ನ ತಟ್ಟಿ ಒಂದು ಚಿಕ್ಕ ಸಹಾಯ ಕೇಳಿದ್ರು ಕೂಡ ಮಾಡ್ಬಿಡ್ತಿದ್ರು. ನ್ಯಾಯ ಬೇಕು ಅಂತ ಕೇಳಿದವ್ರಿಗೆ ನ್ಯಾಯ ಒದಗಿಸ್ತಾ ಇದ್ರು. ಅಂಥ ನನ್ನ ಗಂಡ ಯಾರೊಬ್ರಿಗೂ ಕೂಡ ಒಂದು ಚಿಕ್ಕ ದ್ರೋಹನೂ ಮಾಡಿಲ್ಲ, ಮಾಡೋದು ಇಲ್ಲ. ಹಾಗಿರೋ ನನ್ನ ಗಂಡನ ಮೇಲೆ ಈ ಲಾಯರ್ ಸಾಹೇಬ್ರು ಇಲ್ದೇ ಇರೋ ಇಂಥ ಸುಳ್ಳು ಆರೋಪಗಳನ್ನ ಇವ್ರ ಮೇಲೆ ಯಾಕೆ ಹಾಕ್ತಿದಾರೋ ನನಗೆ ಗೊತ್ತಾಗ್ತಿಲ್ಲ ಮಹಾಸ್ವಾಮಿ.
ಕೇಳಿಸ್ಕೊಂಡ್ರೆ ಯುವರ್ ಆನರ್? ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ ಇದೆ ಇವರ ಮಾತು. ಮೇಡಮ್, ನೀವಿನ್ ಹೋಗ್ಬೋದು. ಯುವರ್ ಆನರ್, ಎಷ್ಟೇ ದೊಡ್ಡ ಅಪರಾಧಿಯಾಗಿದ್ರು ಆತನನ್ನ ತನ್ನ ಹೆಂಡತಿ, ಮಕ್ಕಳು, ಕುಟುಂಬ ವಹಿಸ್ಕೊಂಬರೋದು ತುಂಬಾನೇ ಕಾಮನ್. ಅದೇ ತರ ಇವತ್ತು ಈ ಕೇಸ್ನಲ್ಲಿ ಈ ಆರೋಪಿ ರಾಜಾರಾಮ್ನ ಹೆಂಡತಿ ಕೂಡ ತನ್ನ ಗಂಡ ಎಷ್ಟೇ ದುಷ್ಟ ಆಗಿದ್ರು ದೇವರು ಅಂತ ವಹಿಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ಅವ್ರ ಮಾತುಗಳಿಗೆ ಹೆಚ್ಚಾಗಿ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ನನ್ನ ಕ್ಲೈಂಟ್ ಮೇಲೆ ಅಪವಾದ ಹೊರಿಸಲೇಬೇಕು ಅಂತ ಪಣ ತೊಟ್ಟಿರೋ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಿಜಾನ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ನಿಮ್ ಮುಂದೆ ನನ್ನ ಕ್ಲೈಂಟಿನ ಹೆಂಡತಿ ತಮ್ಮ ದುಃಖನ ವ್ಯಕ್ತಪಡಿಸಿದ್ರೆ ಅವರು ಹೀಯಾಳ್ಸಿ ಮಾತಾಡ್ತಿದ್ದಾರೆ. ನನ್ನ ಕ್ಲೈಂಟ್ ನಿರಪರಾಧಿ, ಕಣ್ಣಿಗೆ ಕಾಣಿಸ್ತಾ ಇರೋ ದೇವ್ರು ಅಂತ ಅವರು ಅವ್ರ ಕುಟುಂಬ ಸದಸ್ಯರಿಗೆ ಹೇಳೋದಲ್ಲ ಯುವರ್ ಆನರ್. ರಾಮಾಪುರದಲ್ಲಿರೋ ಸಾವಿರಾರು ಜನ ಇದನ್ನೇ ಹೇಳ್ತಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಹೇಳಿ. ಸರ್ವಾಧಿಕಾರಿ ಅಂತ ಹೇಳಿದೆ ಅಲ್ವಾ ಯುವರ್ ಆನರ್? ಇವರು ನೀತಿವಂತ ಮನುಷ್ಯ ಅಲ್ಲ, ಸರ್ವಾಧಿಕಾರಿ. ಅದರಿಂದಾನೇ ಭಯದಿಂದ ಹಾಗೆ ಹೇಳ್ತಾರೆ ಹೊರತು ಭಕ್ತಿಯಿಂದ ಅಲ್ಲ ಯುವರ್ ಆನರ್. ಅದೇ ನಿಜ ಆಗಿದ್ರೆ, ಅದೇ ಸತ್ಯ ಆಗಿದ್ರೆ ಮತ್ತೆ ನಮ್ ಕಣ್ಮುಂದೆ ಕಾಣಿಸ್ತಿರೋ ಇವರ ಪರಿಸ್ಥಿತಿ ಏನು ಯುವರ್ ಆನರ್? ಆರೋಪ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರನ್ನ ವರದಕ್ಷಿಣೆಗೋಸ್ಕರ ಎಷ್ಟೇ ಪೀಡಿಸಿದ್ರು ತರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ತನ್ನ ಗಂಡನಿಗೆ ವಿಚ್ಛೇದನೆ ಕೊಡೋ ಹಾಗೆ ಬಲವಂತದಿಂದ ಇಡೀ ಕುಟುಂಬನೇ ಸೇರಿ, ಮುಖ್ಯವಾಗಿ ಈ ಅಣ್ಣ ತಂಗಿ ಸೇರ್ಕೊಂಡು ಆಕೆ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದಕ್ಕೆ ಕೊನೆಗೆ ಇವರ ಕಾಟನ ಸಹಿಸ್ಕೊಳಕ್ಕಾಗದೆ ತನ್ನ ತವರು ಮನೆಗೆ ಹೋಗಿದ್ದಂತ ನನ್ನ ಕ್ಲೈಂಟನ್ನ ಅಲ್ಲೂ ಕೂಡ ಮನಃಶಾಂತಿಯಿಂದ ಇರೋದಕ್ಕೂ ಬಿಡದೆ ಈ ರಾಜಾರಾಮ್ ತನ್ನ ತಂಗಿ ಆಗಿರೋ ಪದ್ಮಾವತಿನ ರೊಚ್ಚಿಗಳಿಸಿ ಕಳಿಸಿದಕ್ಕೆ ನನ್ನ ಕ್ಲೈಂಟ್ಗೆ ಸ್ವಂತ ಅತ್ತೆ ಆಗಿರೋಂತ ಈ ಪದ್ಮಾವತಿ ನನ್ನ ಕ್ಲೈಂಟ್ ಮನೆಗೆ ಹೋಗಿ ಆಕೆ ಮೇಲೆ ಕೆರೋಸಿನ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಪೂರ್ತಿಯಾಗಿ ಸಾಕ್ಷಿ ಇದೆ ಯುವರ್ ಆನರ್. ಒಂದು ಸಲ ನೀವು ಇಲ್ಲಿರುವಂತ ವಿಡಿಯೋಸ್ನ ನೀವು ಪರಿಶೀಲಿಸಬೇಕು ಅಂತ ಕೇಳ್ಕೋತೀನಿ ಯುವರ್ ಆನರ್. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತನ್ನ ನಿಜ ಮಾಡ್ತಾ ಸೊಸೆ ಅನ್ನೋ ಮುಗ್ಧ ಪ್ರಾಣನ ಬಲಿ ತಗೊಳ್ತಾ ಅದು ಸಾಲಲ್ಲ ಅನ್ನೋ ಹಾಗೆ ಪೈಶಾಚಿಕವಾಗಿ ಕೆರೋಸಿನ್ನ ಹೇಗೆ ಸುರಿತಾ ಇದ್ದಾರೆ ಅಂತ ನೋಡಿ ಯುವರ್ ಆನರ್.